ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಒನ್ ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ನೋಡ್ತಿದ್ದೀರಲ್ವಾ, ನೋಡಿ ಗೈಸ್, ನೈಟ್ 11 ಗಂಟೆ. ಹಾಯ್ ಗೈಸ್, ಓಕೆ, ಇವಾಗ ಟೈಮು 11 ಗಂಟೆ ನೈಟ್. ಸ್ವಿಟ್ಜರ್ಲ್ಯಾಂಡ್ ಉಂಟು ಗೈಸ್, ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಕರೆಕ್ಟ್ ಅಣ್ಣ, ನೀನು ಹೇಳಿದ್ದು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ನನ್ನ ಮಗ. ಸೊ ಟೈಮ್ ಬೇರೆ ಓಡ್ತಾ ಇದೆ. ಇಲ್ಲಿ ನೋಡಿದ್ರೆ ನನ್ನ ಮಕ್ಕಳು ವಾದ ವಿವಾದ ಮಾಡ್ಕೋತ ಕೂತಿದ್ದಾರೆ. ನನ್ನ ದೊಡ್ಡ ಮಗ ನಾನು ಬರ್ತೀನಿ ಅಂತ, ಅವನು ಚಿಕ್ಕ ಮಗ ನಾನು ಬರ್ತೀನಿ ಅಂತ, ಇಬ್ಬರು ಬರ್ರಿ ಅಂತ ಅಂದರೆ ಇಲ್ಲ, ಒಬ್ಬರು ಬರಬೇಕು ಅಂತ ವಾದ ವಿವಾದ ಮಾಡ್ಕೊತಿದ್ದಾರೆ. ನೋಡಿದ್ರೆ ಟೈಮ್ ಅಲ್ಲೇ ತುಂಬಾ ಹೊತ್ತಾಗ್ತಿದೆ. ಅಲ್ಲ 11:30 ಹೋಗಿದ್ದ 12 ಗಂಟೆ ಆಗ್ತಾಯಿದೆ. ಸೊ ನಮಗೂ ಕೂಡ ಟೈಮು ಓವರಾಗಾಯಿತು. ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ಹೊರಡೋಣ ಗೈಸ್. ಇವಾಗ ಹೊರಡಬೇಕು ಗೈಸ್. ನಾನು ಸಚ್ಚ ಸ್ಕೂಟಿ ಹೋಗ್ತೀವಿ. ಅವನು ನಾಗ ಮತ್ತೆ ಸಮೀರ, ಅವರಿಬ್ರಾದ್ರು. ಅವರಿಬ್ರು ಮೂವರಿದ್ರು ಬೈಕ್ ಬರ್ತಾರ ನಾವು. ಅವರು ಬೈಕ್ ನ ಬರ ನನಗೆ ನಿಂತು ಬರೋದ ಬೈಕ್ ನಾ ಬರಕು ನೋಡಿ ಗೈಸ್, ನಮ್ಮ ಮನೆಯಲ್ಲೆಲ್ಲ ಹೆಂಗೆ ಕಿತ್ತಾಡ್ತವ್ರೆ. ಎಲ್ಲರ ಮನೆಯಲ್ಲೂ ಮಕ್ಕಳು ಇದೇ ಥರನೇ ಅಂತ ಅನಿಸುತ್ತೆ. ಬಟ್ ನಾವು ಎಲ್ಲರೂ ಹೊರಗಡೆ ಹೋದಾಗ ನನ್ನ ಮಕ್ಕಳಂತೂ ಎಲ್ಲರಿಗಿಂತ ಮುಂಚೆ ರೆಡಿಯಾಗಿರ್ತಾರೆ, ಬಿಟ್ಟು ಬರೋದಕ್ಕೆ, ಕರ್ಕೊಂಬರೋದಕ್ಕೆ. ಹಾಗಾಗಿ ನಂದು ಕೂಡ ಲಗೇಜ್ ರೆಡಿ ಆಗೋಯ್ತು ಗೈಸ್. ಬರೋಣಪ್ಪ, ಸರಿತಾ ಮಕ್ಕ, ಮತ್ತೇನು ಹೋಗ್ಬರ್ತಿತ್ತ? ಗೈಸ್, ಇವಾಗ ನಾವು ಹೊರಡ್ತಿದ್ದೀವಿ ಗೈಸ್. ಕೊನೆಗೂ ನಾವು ಹೊರಟೇ ಬಿಟ್ವಿ ಗೈಸ್. ಇವಾಗ ನಾವು ಇನ್ನೂ ದಾವಣಗೆರೆ ರೀಚ್ ಆಗಿಲ್ಲ. ಕೊನೆಗೂ ದಾವಣಗೆರೆಗೆ ಬಂದಾಯಿತು. ಏನೇ ಅನ್ನಿ, ನೈಟು ದಾವಣಗೆರೆಗೆ ಬರ್ತೀವಿ ಅಲ್ವಾ, ಅದು ನೋಡೋದಕ್ಕೆ ಒಂದು ಹಬ್ಬ ಗೈಸ್. ಸಕ್ಕತ್ತಾಗಿ ಕಾಣುತ್ತೆ ಲೈಟಿಂದು ಬೆಳಕು. ಸೊ ಸಕ್ಕತ್ತಾಗಿರುತ್ತೆ ಮಾತ್ರ ನೈಟ್ ಮಾತ್ರ. ಕೊನೆಗೂ ನಾವು ದಾವಣಗೆರೆಯಲ್ಲಿರೋ ಗೋರ್ಮೆಂಟ್ ಬಸ್ ಸ್ಟಾಪ್, ಹೊಸ ಬಸ್ ಸ್ಟಾಪಿಗೆ ಬಂದು ಇಳಿದ್ವಿ. ಓಕೆನಾ? ಹೇಗಿದೆ ನೋಡಿ ಗೈಸ್ ನಮ್ಮದು ಗೋರ್ಮೆಂಟ್ ಬಸ್ ಸ್ಟಾಪು, ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಎಲ್ಲಿ ನೋಡಿದ್ರು ಕೆಂಪು ಬಸ್ಸುಗಳೇ ಗೈಸ್. ಕೊನೆಗೂ ಬಸ್ ಸ್ಟಾಪಿಗೆ ಇಳಿದ್ವಿ, ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನಾನು, ನನ್ನ ಮಕ್ಕಳು ಫ್ರೆಂಡ್ಸು ಕೂಡ ನಮ್ಮನ್ನು ಬಿಟ್ಟು ಬರೋದಕ್ಕೆ ಬರ್ತಾಯಿದ್ದಾರೆ. ನೋಡ್ತಿದ್ದೀರಾ ಅಲ್ವಾ? ನೋಡಿ ಗೈಸ್, ನನ್ನ ಮಗ ಸುಟ್ಕೇಸ್ನ ನಾಯಿ ಎಳ್ಕೊಂಡು ಹೋದಂಗೆ ಹೋಗ್ತಿದ್ದಾನೆ ನೋಡಿ ಗೈಸ್. ಎಷ್ಟು ಹೊಟ್ಟೆ ಉರಿತಿದೆ ಗೈಸ್. ಬಸ್ಗಳೆಲ್ಲ ಹುಡುಕ್ತಾಯಿದ್ದೀವಿ, ಕೆಂಪು ಬಸ್ ಎಲ್ಲಿ 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 ಅಂತ. ಸೊ ಬೋರ್ಡ್ ಇದೆ, ಆ ಬೋರ್ಡ್ ಪ್ರಕಾರ ನಾವು ಅಲ್ಲಿ ರೀಚ್ ಆಗ್ತಾಯಿದ್ದೀವಿ. ಬನ್ನಿ, ನಮ್ಮ ಕೆಂಪು ಬಸ್ ನೋಡಿ ಗೈಸ್. ಕೆಂಪು ಬಸ್ಸು ಕೊನೆಗೂ ಸಿಗಲಿಲ್ಲ. ನನ್ನ ಮಗ ನೋಡ್ರಿ, ನನಗಿಂತ ಎಷ್ಟು ಎತ್ತರ ಇದ್ದಾನೆ ನೋಡ್ರಿ ಗೈಸ್ ನನ್ನ ಮಗ ಅಲ್ವಾ. ನೋಡಿ ಗೈಸ್, ಎಷ್ಟು ಕೆಂಪು ಬಸ್ಸುಗಳಿವೆ. ಇವೆಲ್ಲ ಮಹಿಳೆಯರಿಗೋಸ್ಕರ ಗೈಸ್. ಕೊನೆಗೂ ಸುತ್ತಾಡಿ ಸುಸ್ತಾಗೋಯ್ತು. ಹಾಗಾಗಿ ದಾವಣಗೆರೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೋಟೆಲ್ ಇತ್ತು. ಸೊ ಹೋಟ್ಲಲ್ಲಿ ಟೀ ಕುಡಿಯೋಣ ಅಂತ ಒಳಗಡೆ ಎಲ್ಲ ಹೋಗ್ತಾ ಇದ್ದೀವಿ ಗೈಸ್. ಕೊನೆಗೂ ಹೋಟ್ಲೊಳಗೆ ಬಂದಾಯಿತು. ನನ್ನ ಮಕ್ಕಳು ನೋಡ್ತಿದ್ದೀರಲ್ವ, ಅವ್ರಿಗೆ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಸೊ ಏನು ತರ್ತಾರೋ ನೋಡೋಣ. ಆರ್ಡರ್ ಮಾಡಿದ್ದಾರೆ, ಇನ್ನೂ ಏನೂ ಬಂದಿಲ್ಲ ಗೈಸ್. ನೋಡ್ತಿದ್ದೀರಲ್ಲ ಹೋಟೆಲ್ ಎಷ್ಟು ಸಕ್ಕತ್ತಾಗಿದೆ. ಕೊನೆಗೂ ಟೀನ ಬೋಂಡನ ತಿನ್ಕೊಂಡು ಬಂದು ಕೂತ್ಕೊಂಡ್ವಿ. ಕೆಂಪು ಬಸ್ ಈಗ ಬರುತ್ತೆ, ಯಾಕೆ ಬರುತ್ತೆ ಅಂತ ಕಾಯ್ಕೋತಾ. ಆದರೆ ಕೆಂಪು ಬಸ್ಗಳು ಇನ್ನೂ ನಮಗೋಸ್ಕರ ಬರಲೇ ಇಲ್ಲ ಗೈಸ್. ಅಲ್ಲೇ ಟೈಮ್ 1:30 ಆಗ್ತಾ ಬಂತು. ಸೊ ಬೇರೆ ಐರಾವತ ಬಸ್ ಇತ್ತು, ಬಟ್ ಐರಾವತ ಬಸ್ಸು, ರಾಜ್ಯ ಹಂಸ ಎಂಥ ಬಸ್ ಇದೆ ರೈಟ್, ಎಲ್ಲ ಪ್ರೈವೇಟ್ಗಳಿದೆ. ಸೊ ನಮಗೋಸ್ಕರ ಸಿದ್ದರಾಮಯ್ಯ ಗೌರ್ಮೆಂಟ್ ಬಸ್ ಮಾಡಿರುವಾಗ ನಾವು ಯಾಕೆ
ಪ್ರೈವೇಟ್ ಬಸ್ಸಿಗೆ ನಮಗೆ ಅಂತಾನೆ ಗೌರ್ಮೆಂಟ್ ಬಸ್ ಇರುವಾಗ ಪ್ರೈವೇಟ್ ಬಸ್ಸಿಗೆ ಹೋದ್ರೆ ಸಿದ್ದರಾಮಯ್ಯ ಬೇಜಾರಾಗಲ್ವಾ ಗೈಸ್? ಕಂಗ್ರ್ಯಾಚುಲೇಷನ್ ಬ್ರದರ್. ಕೊನೆಗೂ ನಮಗೆ ಬಸ್ ಸಿಕ್ಕೇ ಬಿಡ್ತು. ಟೈಮ್ ಇವಾಗಲೇ 2 ಗಂಟೆ ಗೈಸ್. ಸೊ ಬಸ್ಸು ತುಂಬಾ ಖಾಲಿ ಇದೆ. ಹೊರಡೋಣ ಇವಾಗ. ನಾವು ಅಲ್ಲಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಓಕೆ ಗೈಸ್, ನಾವು ಹೋಗಬೇಕಾದ ಪ್ಲೇಸಿಗೆ ಬಂದಾಯಿತು. ಇವಾಗ ರಿವೇಲ್ ಮಾಡೋಕತ್ತಿದ್ದೀನಿ. ನಾವು ಇವಾಗ ಹೋಗ್ತಿರೋದು ಸವದತ್ತಿಗೆ ಗೈಸ್. ಕೊನೆಗೂ ಜರ್ನಿ ಮಾಡಿ ಸುಸ್ತಾಗಿತ್ತು, ಹಂಗಾಗಿ ಒಂದು ಸ್ವಲ್ಪ ಟೀ ಕುಡಿತಾ ಇದ್ದೀವಿ ಇಲ್ಲೇ ಧಾರವಾಡ ಬಸ್ ಸ್ಟಾಪಲ್ಲಿ. ಸೊ ಇನ್ನೂ ಬಸ್ ಬಂದಿಲ್ಲ. ಓಕೆ, ತುಂಬ ಚಳಿ ಇರೋದ್ರಿಂದ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಸವದತ್ತಿ ಬಸ್ಸು ಇನ್ನೂ 8 ಗಂಟೆಗೆ ಅಂತ ಹೇಳಿದ್ರು. ಹಾಗಾಗಿ ತಿಂಡಿ ತಿನ್ನೋದಕ್ಕೆ ಹೋಟ್ಲಿಗೆ ಬಂದ್ವಿ. ಇಲ್ಲಿ ಟೋಕನ್ ಮಾಡಿಸ್ಬೇಕು, ಹಂಗಾಗಿ ನನ್ನ ಮಗ ಹೋಗಿದ್ದಾನೆ. ನಾನಿಲ್ಲಿ ಆರಾಮಾಗಿ ಕೂತಿದ್ದೀನಿ. ಕೊನೆಗೂ ಇಡ್ಲಿ ವಡ ಬಂದಾಯಿತು. ಇಡ್ಲಿ ವಡ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತಿದೆ, ಏಕೆಂದರೆ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ. ಇವಾಗ ನಾನು ತಿಂದು ನೋಡ್ತೀನಿ ಗೈಸ್. ಸೊ ಇನ್ನು ಸವದತ್ತಿ ಬಸ್ಸು ಇನ್ನೂ ತುಂಬ ಒಂದು 10-20 ನಿಮಿಷ ಲೇಟು ಅಂತ ಹೇಳಿದ್ರು. ಅಷ್ಟರೊಳಗೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದ್ವಿ. ತಿಂಡಿ ಗೈಸ್, ಒಳಗಡೆ ಒಂದು ಟೀಗೆ 20 ರೂಪಾಯಿ ಅಂತ ಗೈಸ್. ಅದಕ್ಕೆ ಹೊರಗಡೆ ಬಂದು ಟೀನ ತೊಗೊಂಡು ಕುಡಿತಿದ್ದೀನಿ. ಕೇವಲ ಬರೀ 10 ರೂಪಾಯಿ ಗೈಸ್, 10 ರೂಪಾಯಿ. ಕೊನೆಗೂ ಅಂತೂ ನಾನು ಕೂಡ ಸವದತ್ತಿಗೆ ಬಂದಾಯಿತು. ನೋಡ್ತಿದ್ದೀರಲ್ವ ಎಷ್ಟು ಸಖತ್ತಾಗಿದೆ ನೇಚರು. ತುಂಬಾ ಖುಷಿ ಆಯಿತು. ಬೆಳಗ್ಗೆನೇ ತುಂಬ ಚೆನ್ನಾಗಿ ಸುತ್ತಲೂ ಹಚ್ಚು ಹಸಿರು ಹಳದಿ ಕಲರ್ದು ಸಕ್ಕತ್ತಾಗಿ ಮೋಡ. ಕೊನೆಗೂ ನಾವು ಸವದತ್ತಿ ಬಂದು ಇಳಿದಾಯಿತು. ನೋಡ್ತಿದ್ದೀರಲ್ವ ನಮ್ಮನ್ನು ನಡೋ ರಸ್ತೆಯಲ್ಲೇ ಗೋರ್ಮೆಂಟ್ ಬಸ್ಸು, ಕೆಂಪು ಬಸ್ಸು ಬಿಟ್ಟು ಹೋಗೇ ಬಿಡ್ತು. ಸೊ ಹಾಗಾಗಿ ನಾವು ಕೂಡ ನಡ್ಕೊಂಬರ್ತಾ ಇದ್ದೇವೆ. ನೋಡ್ತಿದ್ದೀರಲ್ಲ ಮಾಡ ಎಷ್ಟು ಕೌಚ್ಕೊಂಡ್ಬಿಟ್ಟಿದೆ ಅಂತ. ಸಿಕ್ಕಾಪಟ್ಟೆ ಮೋಡ ಕೌಚ್ಕೊಂಡಿದೆ ಅಂತ ನಾನು ಅಂದ್ಕೊಂಡ್ರೆ ಹಿಂದೆ ಕೂಡಲೇ ಬಿಸಿಲು ಅಂದರೆ ಬಿಸಿಲು ಗೈಸ್. ಸ್ವಲ್ಪ ದೂರ ನಮ್ಮನ್ನು ನಡೋ ರಸ್ತೆಗೆ ನಿಲ್ಲಿಸ್ಬಿಟ್ರು. ಸ್ವಲ್ಪ ದೂರ ನಡ್ಕೊಂಡು ಹೋಗೋ ಪರಿಸ್ಥಿತಿ ನಮಗೆ ಬಂದಾಯಿತು. ಅದಕ್ಕೆ ಹೇಳೋದು, ದುಡ್ಡು ಉಳ್ಸೋಕ್ಕೆ ಹೋದರೆ ಹಿಂಗಿದೆ ಪರಿಸ್ಥಿತಿ ಅಂತ ಅಲ್ವಾ. ದೊಡ್ಡವರೇ ಹೇಳಿದ್ದಾರೆ ಒಂದು ಗಾದೆನ. ದುಡ್ಡನ್ನು ಉಳ್ಸೋಕೆ ಹೋದರೆ ಈ ಥರ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ಗೈಸ್. ಅದಕ್ಕೆ ಹೇಳೋದು, ಎಲ್ಲಿ ಉಳಿಸ್ಬೇಕು ಅಲ್ಲಿ ಉಳಿಸ್ಬೇಕು, ಎಲ್ಲಿ ಕಳಿಬೇಕು ಅಲ್ಲಿ ಕಳಿಬೇಕು ಅಂತ ದೊಡ್ಡವರೇ ಹೇಳಿದಾರಲ್ವ. ಓಕೆ, ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ಗೈಸ್. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಎಲ್ಲದಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲರ ಹತ್ರ ಕೇಳ್ಕೊಳ್ಳೋದು ನಾನು ಒಂದೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸವದತ್ತಿ ಬಂದ್ವಿ. ಸವದತ್ತಿ ಬಂದಮೇಲೆ ಏನೇನಾಯಿತು, ಮತ್ತೆ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತಿಳಿಸ್ತೀನಿ.